ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ದೇವರ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಹೇಳುವಂತನಾಗಿದ್ದೇನೆ. ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನ ನಡೆಸಿಕೊಂಡು ಬಂದಿದ್ದಾರೆ. ತನ್ನ ಕೃಪಾನುಸಾರವಾಗಿ ನಮ್ಮನ್ನು ಪ್ರತಿದಿನವೂ ಹೊಸ ದಿನವನ್ನು ಕಾಣುವಂತೆ ಮಾಡುತ್ತಿದ್ದಾರೆ. ಬನ್ನಿ, ಈ ದಿನ ನಾವು ದೇವರ ವಾಕ್ಯವನ್ನು ಕಲಿಯೋಣ. ಆತನ ವಾಕ್ಯದಲ್ಲಿ ಬರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಎಸ್ತೇರಳು, ಆಕೆಯು ತನ್ನ ಜನರಿಗೋಸ್ಕರ ಸಾಯುವುದಕ್ಕೂ ಸಹ ಸಿದ್ಧಳಿದ್ದಳು ಎಂಬ ವಿಷಯದಲ್ಲಿ ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಎಸ್ತೇರಳ ಬಗ್ಗೆ ಕಲಿಯುವಾಗೆ ಆಕೆಯ ಗುಣಾತಿಶಯದ ಮೂಲಕವಾಗಿ ನಾವೆಲ್ಲರೂ ಕೆಲವು ಪಾಠಗಳನ್ನು ತಿಳಿದುಕೊಳ್ಳಲು ಅವಕಾಶ ಕೊಡು. ಆಕೆಯು ಮಾಡತಕ್ಕಂಥ ತ್ಯಾಗ, ದೃಢತೆ, ಧೈರ್ಯ, ಇವೆಲ್ಲ ಗುಣಗಳು ನಮ್ಮೆಲ್ಲ ಕ್ರೈಸ್ತ ಜೀವಿತದಲ್ಲಿ ಸುಭದ್ರವಾಗಿ ನಾವು ಆತ್ಮಿಕ ಕ್ರೈಸ್ತರಾಗಲು ಸಹಾಯ ಮಾಡಲು ನೀನೇ ಸಹಾಯ ಮಾಡಬೇಕೆಂಬುದಾಗಿ ಕ್ರಿಸ್ತನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಇವತ್ತು ನಾವು ಕಲಿತಕ್ಕಂಥ ಒಂದು ವಿಷಯ ಎಸ್ತೇರಳು ಎಂಬುದಾಗಿ. ಈ ಎಸ್ತೇರಳ ಬಗ್ಗೆ ನಮ್ಮೆಲ್ಲರಿಗೂ ಪರಿಚಯವಾಗಿದೆ. ಈಕೆಯು ಯಹೂದ್ಯಳಿಂದ ಬಂದಂಥ ಒಬ್ಬ ರಾಣಿ. ಈ ರಾಣಿಯನ್ನು ಅಹಷ್ವೇರೋಷನು, ವಷ್ಟಿ ಎಂಬತಕ್ಕಂಥ ರಾಣಿಯು ತಿರಸ್ಕೃತಳಾದ ಮೇಲೆ ಆಕೆಯು ಆತನ ಮಾತನ್ನು ಕೇಳದೇ ಇರುವಾಗ ಆಕೆಯ ಬದಲಿಗೆ ಎಸ್ತೇರಳು ರಾಣಿ ಆದಳು. ಹೇಗೆ ಆದಳು ಎಂಬತಕ್ಕಂಥದ್ದನ್ನು ಸ್ವಲ್ಪ ನಾವು ಕಲಿತುಕೊಳ್ಳೋಣ. ಎಸ್ತೇರಳು, ಈಕೆಯ ಇಬ್ರಿಯ ಹೆಸರು ಹದಾಸ ಎಂಬುದಾಗಿ. ಆದರೆ ಯಾವ ಸಮಯದಲ್ಲಿ ಪರ್ಷಿಯ ದೇಶದ ರಾಜನನ್ನು, ಅಹಷ್ವೇರೋಷನನ್ನು ಮದುವೆ ಮಾಡಿಕೊಳ್ಳುತ್ತಾಳೆ, ಆಕೆಗೆ ಎಸ್ತೇರ್ ಎಂದು ಹೆಸರಿಟ್ಟರು. ಎಸ್ತೇರಳು ಅಂದರೆ ಒಂದು ನಕ್ಷತ್ರ ಎಂಬುದಾಗಿ ಇದರ ಅರ್ಥ. ಎಸ್ತೇರಳು ಒಂದು ಬೆಂಜಮಿನ್ ಕುಲದಿಂದ ಬಂದಂಥವಳು. ಆಕೆಯು ಅಬಿಹೇಲ್ ಎಂಬತಕ್ಕಂಥ ತಾಯಿಯ ಮಗಳಾಗಿದ್ದಳು. ದುರಾದೃಷ್ಟವಶತ್ ತಂದೆ ತಾಯಿಗಳನ್ನು ಕಳೆದುಕೊಂಡ ಮೇಲೆ ಆಕೆಯ ಚಿಕ್ಕಪ್ಪನಾದಂಥ ಮೊರ್ದೆಕಾಯಿ ಈಕೆಯನ್ನು ಸಾಕಿ ಸಲುಹಿದನು. ಮೊರ್ದೆಕಾಯಿ ಎಂಬತಕ್ಕಂಥವರು ಅಹಷ್ವೇರೋಷನ ಒಂದು ಆಸನದಲ್ಲಿ, ಆತನ ಅರಮನೆಯ ಬಾಗಿಲಿನಲ್ಲಿ ಒಬ್ಬ ಅಂಗನಾಗಿ ಸೇವೆಯನ್ನು ಮಾಡುತ್ತಿದ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಯಹೂದ್ಯ ಮನುಷ್ಯನು ಅಹಷ್ವೇರೋಷನ ಒಂದು ಆಸ್ಥಾನದಲ್ಲಿ ಕೆಲಸವನ್ನು ಮಾಡುತ್ತಿರುವಾಗ ಎಸ್ತೇರಳು ಬಹಳ ರೂಪವತಿಯು ಲಾವಣ್ಯವತಿಯೂ ಆಗಿದ್ದರಿಂದ ಅನೇಕ ಕನ್ಯರ ಮಧ್ಯದಲ್ಲೂ ಸಹ ಈಕೆಯು ಆರಿಸಲ್ಪಟ್ಟಳು. ಪ್ರಿಯರೇ, ಮೊರ್ದೆಕಾಯ ಒಂದೇ ಒಂದು ಉದ್ದೇಶ, ಎಸ್ತೇರಳನ್ನು ಈ ಪರ್ಷಿಯ ದೇಶದ ರಾಜನ ಬಳಿಯಲ್ಲಿ ಕರೆದುಕೊಂಡು ಬಂದು ಆಕೆಯನ್ನು ರಾಣಿಯಾಗಿ ಯಾಕೆ ಮಾಡಬೇಕು ಎಂಬುದಾಗಿ ಹೇಳುವಾಗ, ಯಹೂದ್ಯರು ಆ ಕಾಲದಲ್ಲಿ ಹಿಂಸೆಗೆ ಒಳಗಾಗುತ್ತಿದ್ದರು. ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಪ್ರಧಾನಮಂತ್ರಿಯಾದಂಥ ಹಾಮಾನನು ಯೋಚನೆ ಮಾಡಿಕೊಂಡಿದ್ದನು. ಹಾಗಿರುವಲ್ಲಿ ಮೊರ್ದೆಕಾಯಿ ಹೇಗಾದರೂ ಮಾಡಿ ನಮ್ಮ ಜನರನ್ನು ಉಳಿಸಬೇಕು, ನಮ್ಮ ಜನರು ಸಾಯಬಾರದು ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಎಸ್ತೇರಳನನ್ನು ಪರಿಚಯ ಮಾಡುತ್ತಾನೆ. ಎಸ್ತೇರಳು ಅರಮನೆಗೆ ಆರಿಸಲ್ಪಟ್ಟಾಗ ಆಕೆಯು ಸೌಂದರ್ಯವತಿಯಾಗಿದ್ದಳು, ಗುಣವತಿಯಾಗಿದ್ದಳು, ರೂಪದಲ್ಲಿ ಒಳ್ಳೆಯ ಆಕಾರವನ್ನು ಪಡೆದಿದ್ದಳು. ಆದಾಗ್ಯೂ ಸಹ
ಹೇಗೆ ಎಂಬತಕ್ಕಂಥವನು ಆಕೆಗೆ ಲೇಪನವನ್ನು ಹಚ್ಚಿ 12 ತಿಂಗಳು ಸಂಪೂರ್ಣವಾಗಿ ಇನ್ನೂ ಸೌಂದರ್ಯವನ್ನು ಆಕೆಗೆ ಕೊಡುತ್ತಾನೆ. ಯಾಕೆಂದರೆ ರಾಜನ ಆಯ್ಕೆಯಲ್ಲಿ ಯಾವುದೇ ದೋಷ ಇರಬಾರದು. ರಾಜನು ನೋಡಿದ ತಕ್ಷಣ ಆ ರಾಣಿಯು ಆಯ್ಕೆಯಾಗಬೇಕು. ಆ ರೀತಿಯಲ್ಲಿ ಆಕೆಯನ್ನು ಸಿದ್ಧಪಡಿಸುತ್ತಾನೆ. ಎಸ್ತೇರಳು ಆಯ್ಕೆಯಾದಳು, ಅಹಷ್ವೇರೋಷನ ರಾಣಿಯಾದಳು. ಈ ಸಮಯದಲ್ಲಿ ಆಕೆಗೆ ಒಂದು ಜವಾಬ್ದಾರಿಕೆ ಇದೆ. ಆ ಜವಾಬ್ದಾರಿಕೆಯನ್ನು ಮೊರ್ದೆಕಾಯಿ ಪದೇ ಪದೇ ಆಕೆಗೆ ತಿಳಿಸಿಕೊಡುತ್ತಾನೆ. ಅದ್ಯಾವುದೆಂದರೆ, ನೀನು ಇಲ್ಲಿಗೆ ಬಂದಿರತಕ್ಕಂಥದ್ದು ಒಂದು ಉದ್ದೇಶಕ್ಕೋಸ್ಕರ. ರಾಜನ ಮುಂದೆ ನಮ್ಮ ಜನರನ್ನು ಪರಿಚಯ ಮಾಡಬೇಕು, ನಮ್ಮ ಜನರನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ. ನಿನ್ನ ಕೈಲಿ ಆಗುತ್ತದೆ ಎಂಬತಕ್ಕಂಥ ಧೈರ್ಯವನ್ನು ಆ ಮೊರ್ದೆಕಾಯಿ ಎಸ್ತೇರಳಿಗೆ ತುಂಬಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅನಂತರ ನಮಗೆ ಕತೆ ಗೊತ್ತಿದೆ. ಎಸ್ತೇರಳು ಧೈರ್ಯವನ್ನು ಮಾಡಿಕೊಂಡು ರಾಜನ ಮುಂದೆ ಹೋಗುವುದಕ್ಕೆ ಸಿದ್ಧಳಾಗುತ್ತಾಳೆ. ಎಲ್ಲ ಯಹೂದ್ಯರಿಗೂ ಒಂದು ಸಂದೇಶವನ್ನು ಕಳಿಸುತ್ತಾಳೆ. ನೀವು ನನಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ, ಉಪವಾಸ ಮಾಡಿ. ಯಾಕೆಂದರೆ ನಾನು ರಾಜನ ಬಳಿಯಲ್ಲಿ ಹೋಗುವಾಗ ಆತನು ನನ್ನನ್ನು ಕರೆಯಬೇಕು, ನನ್ನ ಮಾತುಗಳನ್ನು ಕೇಳಬೇಕು. ಆಗ ನೀವೆಲ್ಲರೂ ರಕ್ಷಿಸಲ್ಪಡುತ್ತೀರಾ. ಧೈರ್ಯ ಮಾಡಿ ಹೋದಾಗ ರಾಜನು ಕರೆಯುತ್ತಾನೆ. ಏನು ನಿನ್ನ ಭಿನ್ನ, ಏನು ವಿಜ್ಞಾಪನೆ, ಯಾಕೆ ಬಂದಿದ್ದೆ ಎಂಬುದಾಗಿ ಹೇಳುವಾಗ ಎಸ್ತೇರಳು ಎಲ್ಲವನ್ನು ತಿಳಿಸಿದ ಮೇಲೆ ಹಾಮಾನನ ಕುತಂತ್ರವನ್ನು, ಆತನು ಹೇಗೆ ಈ ಯಹೂದ್ಯರನ್ನು ನಾಶ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟಾಗ ಹಾಮಾನನ ಒಂದು ನಾಶನ, ಹಾಮಾನನನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಆ ಜಾಗದಲ್ಲಿ ಮೊರ್ದೆಕಾಯಿ ಬಂದು ಇಡೀ ಯಹೂದ್ಯರು ರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಎಸ್ತೇರಳ ಒಂದು ಜ್ಞಾಪಕಕ್ಕೋಸ್ಕರವಾಗಿ ಆಕೆಯು ತೋರಿಸಿದಂಥ ಧೈರ್ಯ, ಆಕೆಯು ತೋರಿಸಿದಂಥ ಆ ಭಕ್ತಿ, ಇವೆಲ್ಲವನ್ನು ಆ ಯಹೂದ್ಯ ಜನರು ಸಂಪೂರ್ಣವಾಗಿ ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾರೆ. ಸ್ವಲ್ಪ ಹೊತ್ತು ನಾವು ಈ ಎಸ್ತೇರಳ ಗುಣಾತಿಶಯಗಳನ್ನು ನಾವು ಗಮನಿಸುವ. ಮೊದಲನೇದಾಗಿ, ಎಸ್ತೇರಳು ಸೌಂದರ್ಯವತಿಯಾಗಿದ್ದಳು. ಎಸ್ತೇರಳು 2ನೇ ಅಧ್ಯಾಯ 7ನೇ ವಚನ ಹೇಳುವಂಥದ್ದಾಗಿದೆ. ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದಸ್ಸ ಎಂಬ ತನ್ನ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳು ಸತ್ತಂದಿನಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದನು. ಈಕೆಯು ರೂಪವತಿಯು ಲಾವಣ್ಯವತಿಯೂ ಆಗಿದ್ದಳು ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರು ಸುಂದರವಾಗಿದ್ದರು, ಸೌಂದರ್ಯವತಿಯರಾಗಿದ್ದರು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಸಾರಾಯಳು, ರೆಬೆಕಳು, ರಾಹೇಳಲು, ಅಬಿಗೈಲ್, ಇಂಥ ಅನೇಕ ಜನರನ್ನು ನಾವು ಹೆಸರಿಸಬಹುದು. ಎಸ್ತೇರಳು ನೋಡುವುದಕ್ಕೆ ಬಹಳ ಸುಂದರವಾಗಿದ್ದಳು. ಆದಾಗ್ಯೂ ಆಕೆಯನ್ನು ರಾಜನ ಮುಂದೆ ತೋರಿಸುವಾಗ ಇನ್ನೂ ಸುಂದರವಾಗಬೇಕೆಂಬುದಾಗಿ ಹೇಗೆ ಎಂಬತಕ್ಕಂಥವನು ಲೇಪನಗಳನ್ನು, ಗಂಧರ ಪ್ರಯೋಗಗಳನ್ನು, ಪರಿಮಳ ದ್ರವ್ಯ, ಕಾಂತಿವರ್ಧಕ ದ್ರವ್ಯ ಇವೆಲ್ಲವನ್ನು ಹಚ್ಚಿ ಸುಮಾರು 12 ತಿಂಗಳು ಆಕೆಯನ್ನು ಇನ್ನೂ ಸೌಂದರ್ಯದಲ್ಲಿ ತಯಾರು ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನನ್ನ ಪ್ರಿಯ ಹೆಣ್ಣು ಮಕ್ಕಳೇ, ನಾವು ಸುಂದರವಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಕೇವಲ ಹೊರಗಿನ ಭಾಗದಲ್ಲಿ ಮಾತ್ರ ಸುಂದರವಾಗಿರಬಾರದು,
ಒಳಗೆಯೂ ಸಹ ಆ ಸೌಂದರ್ಯವನ್ನು ವ್ಯಕ್ತಪಡಿಸಬೇಕು. ಎಸ್ತೇರಳು ಎಂತಹ ಹೆಣ್ಣು ಮಗಳಾಗಿದ್ದಳು ಎಂಬುದಾಗಿ ಹೇಳುವಾಗ ಸೌಂದರ್ಯವು ಒಳಗಿನಿಂದ ಹೊರಗಿನಿಂದ ಅದು ತೋರಿಸುತ್ತಿತ್ತು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಎರಡನೇದಾಗಿ ಈಕೆಯು ಒಬ್ಬ ಸ್ವಯಂ ನಿರಾಕರಣೆ ಮತ್ತು ಪರಾಕ್ರಮ, ಶೌರ್ಯ, ಸಾಹಸವನ್ನು ತೋರಿದಂಥ ಹೆಣ್ಣು ಮಗಳು. ಆಕೆಯಲ್ಲಿ ಒಂದು ಧೈರ್ಯ ಇತ್ತು, ನಾನು ಏನಾದರೂ ಮಾಡಬೇಕೆಂಬುದಾಗಿ. ಎಸ್ತೇರಳು 4ನೇ ಅಧ್ಯಾಯ 16ನೇ ವಚನ ಹೇಳುವಂಥದ್ದಾಗಿದೆ. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ, ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಎಷ್ಟೊಂದು ಧೈರ್ಯ! ನಾನು ರಾಜನ ಮುಂದೆ ಹೋಗುತ್ತೇನೆ, ಆದರೆ ಅದರ ಪರಿಣಾಮ ಏನು ಎಂದು ಗೊತ್ತಿಲ್ಲ. ಒಂದು ವೇಳೆ ಸತ್ತರೂ ಸಾಯಬಹುದು, ರಾಜನನ್ನು ಸ್ವೀಕಾರ ಮಾಡಬಹುದು. ಆಗಿನ ಕಾಲದಲ್ಲಿ ಯಾವ ರಾಣಿಯೂ ಸಹ ನೇರವಾಗಿ ರಾಜನನ್ನು ಭೇಟಿಯಾಗಲು ಆಗುತ್ತಿರಲಿಲ್ಲ. ರಾಜನ ಅನುಮತಿ ಇಲ್ಲದೆ ಅರಮನೆ ಒಳಗೆ ಹೋಗಲು ಸಾಧ್ಯವಿಲ್ಲ. ಆತನು ಕೂರ್ತಿರುವ ಸಿಂಹಾಸನದ ಬಳಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ರಾಜನು ಕರೆದಾಗ ಮಾತ್ರ ಹೋಗಬೇಕು ಎಂಬುದಾಗಿ. ಆದರೆ ಎಸ್ತೇರಳು ಧೈರ್ಯ ಮಾಡಿಕೊಂಡು ರಾಜನನ್ನು ಭೇಟಿಯಾಗಲು ಆಕೆ ಮುಂದಾದಳು ಎಂಬುದಾಗಿ ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ಮೂರನೇದಾಗಿ ಆಕೆಯಲ್ಲಿ ಒಂದು ನೈಪುಣ್ಯತೆ ಇತ್ತು, ಚಾತುರ್ಯತೆ ಇತ್ತು, ಕಾರ್ಯದಕ್ಷತೆ ಇತ್ತು. ಎಸ್ತೇರಳು 5ನೇ ಅಧ್ಯಾಯ 6ರಿಂದ 8ನೇ ವಚನವನ್ನು ಗಮನಿಸುವಾಗ ತಿಳಿಸುವಂಥದ್ದಾಗಿದೆ. ನಿನ್ನ ವಿಜ್ಞಾಪನೆ ಯಾವುದು ಹೇಳು, ಅದನ್ನು ನೆರವೇರಿಸುವನು. ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡರೂ ಸರಿಯೇ, ಅದನ್ನು ನಿನಗೆ ಕೊಡುವೆನು ಅನ್ನಲು ಎಸ್ತೇರಳು. ಅರಸರು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಕೇಳುವುದನ್ನು ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನಾನು ತಮಗೋಸ್ಕರ ಸಿದ್ಧ ಮಾಡಿಸುವ ಔತಣಕ್ಕೆ ನಾಳೆಯೂ ಹಾಮಾನನ ಜೊತೆಯಲ್ಲಿ ಬರೋಣವಾಗಲಿ, ಆಗ ಅರಸರು ಹೇಳಿದಂತೆ ಮಾಡುವೆನು, ಇದೇ ನನ್ನ ಮನವಿ ಎಂದು ಉತ್ತರ ಕೊಟ್ಟಳು. ಯಹೂದ್ಯರು ಹೀಗೆ ಕಷ್ಟಪಡುತ್ತಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ರಾಜನಿಗೆ ನೇರವಾಗಿ ಹೇಳುವುದನ್ನು ಬಿಟ್ಟು ಒಂದು ಚಾತುರ್ಯತೆಯನ್ನು ಆಕೆ ಉಪಯೋಗ ಮಾಡಿದಳು. ದೇವರು ಕೊಟ್ಟಿರತಕ್ಕಂಥ ಈ ಕಾರ್ಯದಕ್ಷತೆಯಲ್ಲಿ ಆಕೆಯು ಔತಣಕೂಟವನ್ನು ಮಾಡಿ ಅದರಲ್ಲಿ ಹಾಮಾನನನ್ನು ಕರೆಸಿ ರಾಜನಿಗೆ ಸತ್ಯವನ್ನು ತಿಳಿಸಬೇಕು. ತನ್ನ ಹಿಂದೆಗಡೆ ಏನು ಕುತಂತ್ರ ನಡೀತಾ ಇದೆ ಎಂಬತಕ್ಕಂಥದ್ದು ರಾಜನಿಗೆ ಗೊತ್ತಾಗಬೇಕು. ಅನೇಕ ಸಾರಿ ಅಧಿಕಾರಿಗಳಿಗೆ ತಮ್ಮ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಆದರೆ ದೇವರ ಕೃಪೆಯ ಮೇರೆಗೆ ಕೆಲವು ಪ್ರಾಮಾಣಿಕವಾದ ವ್ಯಕ್ತಿಗಳಿರುತ್ತಾರೆ. ಅವರನ್ನು ದೇವರು ಉಪಯೋಗ ಮಾಡಿ ತಪ್ಪುಗಳನ್ನು ಹುಡುಕುತ್ತಾ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥವರಿದ್ದಾರೆ. ಅಂತಹ ಎಸ್ತೇರಗಳು ನಮಗೆ ಬೇಕಾಗಿದ್ದಾರೆ. 4ನೇದಾಗಿ ಈ ಹೆಣ್ಣು ಮಗಳಾದಂಥ ಎಸ್ತೇರಳು ಧೈರ್ಯವನ್ನು ಮಾಡಿಕೊಳ್ಳುತ್ತಾಳೆ. ಎಂತಹ ಧೈರ್ಯ! ಎಸ್ತೇರಳು 7ನೇ ಅಧ್ಯಾಯ 6ನೇ ವಚನದಲ್ಲಿ ಗಮನಿಸುವಾಗ, ರಾಜನು ಕೇಳುವಂತನಾಗಿದ್ದಾನೆ, ಅಂತಹ ದುಷ್ಟ ಕಾರ್ಯವನ್ನು ಮಾಡುವವರು ಯಾರು? ಅವನು ನಮ್ಮ ಸಂಸ್ಥಾನದಲ್ಲಿದ್ದಾನ? ಅವನು ಯಾರು ಎಂಬುದಾಗಿ ಕೇಳಿದಾಗ ಧೈರ್ಯ ಮಾಡಿಕೊಂಡು ಹೇಳುತ್ತಾಳೆ ಎಸ್ತೇರಳು 7ನೇ ಅಧ್ಯಾಯ 6ನೇ ವಚನದಲ್ಲಿ. ಅವನೆಲ್ಲಿ ಎಂದು ಕೇಳಲು ಆಕೆಯು, ನಮ್ಮನ್ನು ಬಾಧಿಸಬೇಕೆಂದಿರುವ ಹಗೆಗಾರನು ಈ ದುಷ್ಟ ಹಾಮಾನನೇ ಅಂದಳು. ಇದನ್ನು ಕೇಳಿದೊಡನೆ
ಹಾಮಾನನು ಅರಸನ ಮತ್ತು ರಾಣಿಯ ಮುಂದೆ ಬೆಪ್ಪಾದನು. ಪ್ರಿಯರೇ, ಒಬ್ಬ ಪ್ರಧಾನಮಂತ್ರಿಯು ಹೀಗೆ ಮಾಡುತ್ತಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಧೈರ್ಯ ಬೇಕು. ಆ ಒಂದು ತಪ್ಪನ್ನು ನೋಡುವಾಗ, ಅದನ್ನು ಹುಡುಕಿ ರಾಜನಿಗೆ ತಿಳಿಸುವಾಗ ಧೈರ್ಯ ಬೇಕಿತ್ತು. ಕತೆ ಗೊತ್ತಿದೆ ಪ್ರಿಯರೇ ನಮಗೆ. ಹಾಮಾನನೊಡನೆ ಎಸ್ತೇರಳ ಗೃಹಕ್ಕೆ ಔತಣಕ್ಕೋಸ್ಕರ ಬಂದನು. ಅಲ್ಲಿ ಎಸ್ತೇರ್ ರಾಣಿಯು ರಾಜನ ಮುಂದೆ ಹಾಮಾನನ ಎಲ್ಲ ದುಷ್ಕೃತ್ಯವನ್ನು ಹೇಳಿದಳು. ಆ ಸಮಯದಲ್ಲಿ ರಾಜನಿಗೆ ಆತನ ಕುತಂತ್ರ ಗೊತ್ತಾಯಿತು ಎಂಬುದಾಗಿ ನೋಡ್ತೇವೆ. 5ನೇ ಗುಣ, ಎಸ್ತೇರಳಲ್ಲಿ ಇದ್ದಂಥ ಸ್ವದೇಶ ಪ್ರೇಮ, ದೇಶಭಕ್ತಿ. ಎಸ್ತೇರಳು 8ನೇ ಅಧ್ಯಾಯ 3ರಿಂದ 8ನೇ ವಚನವನ್ನು ಗಮನಿಸುವಾಗ, ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಅತ್ತು. ಆಗಾಗನ ವಂಶದವನಾದ ಹಾಮಾನನು ಯಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಿದಳು. ಹೀಗೆ ಎಸ್ತೇರಳು ರಾಜನ ಮುಂದೆ ಹೋಗಿ ತನ್ನ ಎಲ್ಲ ವಿಜ್ಞಾಪನೆಯನ್ನು ಆಕೆ ಕೇಳಿಕೊಳ್ಳುತ್ತಾಳೆ. ರಾಜನು ಮನಸ್ಸು ಮಾಡಿ ಆಕೆಯ ಎಲ್ಲ ವಿಜ್ಞಾಪನೆಗಳಿಗೆ ಉತ್ತರ ಕೊಟ್ಟು ಆಕೆಯ ಜನರನ್ನು ರಕ್ಷಿಸುತ್ತಾರೆ. ಆಕೆ ಹೇಳುತ್ತಾಳೆ, ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ? ಎಂಥ ದೇಶ ಪ್ರೇಮ, ಎಂಥ ದೇಶಭಕ್ತಿ. ನಾನೊಬ್ಬಳೇ ಅರಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರಲು ಸಾಧ್ಯವಿಲ್ಲ. ನನ್ನ ಜನರು ಕಷ್ಟಪಡುತ್ತಿದ್ದಾರೆ. ಎಷ್ಟು ಜನ ಇವತ್ತು ನಾಯಕತ್ವದಲ್ಲಿರತಕ್ಕಂಥವರು, ನಾವು ಚೆನ್ನಾಗಿದ್ದರೆ ಸಾಕು, ನಮಗೆ ಅನುಕೂಲತೆ ಸಾಕು, ನಮಗೆ ಸಿಕ್ಕುವ ಸೌಲಭ್ಯಗಳು ಸಾಕು ಎಂಬುದಾಗಿ ಅಂದುಕೊಂಡಿದ್ದೀರಾ? ಆದರೆ ನಿಮ್ಮ ಹಾಗೆ ಹೊರಗಡೆ ಅನೇಕರು, ನಿಮ್ಮ ಜನರೇ, ನಿಮ್ಮ ಬಂಧುಗಳೇ, ನಿಮ್ಮ ಸ್ವಂತದವರೇ ಕಷ್ಟಪಡುವುದನ್ನು ನೀವು ಸಹಿಸಿಕೊಳ್ಳುತ್ತೀರಾ? ಎಸ್ತೇರಳು ಇದನ್ನು ನೋಡಿ ನಾನು ಹೇಗೆ ಸುಮ್ಮನಿರಲಿ, ನನ್ನ ಕುಲನಾಶನವನ್ನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಹಿಸಿದಳು. ಆಗ ಅಹಷ್ವೇರೋಷ್ ರಾಜನು ರಾಣಿಯಾದ ಎಸ್ತೇರಳಿಗೂ ಯಹೂದ್ಯನಾದ ಮೊರ್ದೆಕಾಯಿಗೂ ಹಾಮಾನನು ಯಹೂದ್ಯರಿಗೆ ವಿರೋಧವಾಗಿ ಕೈ ಎತ್ತಿದ್ದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ ಅವನ ಸೊತ್ತನ್ನು ಎಸ್ತೇರಳಿಗೆ ದಾನ ಮಾಡಿದ್ದೇನಲ್ಲ. ಪ್ರಿಯರೇ, ಎಸ್ತೇರಳಿಗಿರ್ತಕ್ಕಂಥ ದೇಶಪ್ರೇಮ ಆಕೆಯ ಜನರನ್ನು ರಕ್ಷಣೆ ಮಾಡಿತು. ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ, ಅನೇಕ ಗಂಡು ಮಕ್ಕಳಿಗೆ ಈ ಎಸ್ತೇರಳು ಒಂದು ಉದಾಹರಣೆಯಾಗಿದ್ದಾಳೆ. ಭರವಸೆ, ನಂಬಿಕೆ, ವಿಶ್ವಾಸ ಇವುಗಳನ್ನು ಗಳಿಸುವುದರ ಜೊತೆಯಲ್ಲಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ದೇವ ಜನರಿಗೆ ರಕ್ಷಣೆಯನ್ನು ನೀಡಲು ಆಕೆ ಮುಂದಾದಳು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ದೇವರು ಎಸ್ತೇರಳನ್ನು ಹೇಗೆ ಆಶೀರ್ವಾದ ಮಾಡಿದರು? ಎಸ್ತೇರಳು ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ. ಆಕೆಯು ದೇವರಲ್ಲಿ ಸಂಪೂರ್ಣವಾಗಿ ದೀನಳಾಗಿ ತನ್ನನ್ನು ಒಪ್ಪಿಸಿಕೊಡುತ್ತಾ ದೇವರ ಮೇಲೆ ಭರವಸೆಯನ್ನು ಇಟ್ಟಾಗ ದೇವರು ಆಕೆಯನ್ನು ಮೇಲಕ್ಕೆತ್ತಿದರು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಎಲ್ಲ ಹೆಣ್ಣು ಮಕ್ಕಳ ಮಧ್ಯದಲ್ಲೂ ಸಹ ಎಸ್ತೇರಳು ಆರಿಸಲ್ಪಟ್ಟಳು. ಪ್ರಿಯರೇ, ಸತ್ಯವೇದ ಹೇಳುವಂಥದ್ದಾಗಿದೆ 1 ಪೇತ್ರ 5ನೇ ವಚನದಲ್ಲಿ, ಅಹಂಕಾರಿಗಳನ್ನು ದೇವರು ಕೆಳಗಿಳಿಸುತ್ತಾನೆ, ದೀನರನ್ನು ಸ್ವಾಮಿ ಮೇಲೆತ್ತುತ್ತಾನೆ ಎಂಬುದಾಗಿ. ದೇವರ ಆಶೀರ್ವಾದ ಇರ್ತಕ್ಕಂಥದ್ದು ಯಾರು ದೀನ ಸ್ವಭಾವದಲ್ಲಿದ್ದೀರಾ, ಯಾರು ದೇವರನ್ನು ಆತುಕೊಳ್ಳುತ್ತೀರಾ, ಯಾರು ತಮ್ಮನ್ನು ತಗ್ಗಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೀರಾ, ಅಂಥವರನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಎಸ್ತೇರಳ ಪುಸ್ತಕದಿಂದ
ನಾವು ಯಾವ ಪಾಠವನ್ನು ಕಲಿಯಬಹುದು? ನಮ್ಮ ಜೀವಿತದಲ್ಲಿ ಅನೇಕ ಸಂಕಷ್ಟಗಳು ಬರಬಹುದು, ಅನೇಕ ದುಷ್ಟ ಸನ್ನಿವೇಶಗಳು ಉದ್ಭವ ಆಗಬಹುದು. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಯಾವುದು ಸರಿ ಕಾಣುತ್ತದೆ ಅದನ್ನು ಮಾತ್ರ ಮಾಡುವುದಕ್ಕೆ ಮುಂದಾಗಬೇಕು. ಎಸ್ತೇರಳ ಹಾಗೆ ಧೈರ್ಯವಾಗಿ ಮುನ್ನುಗ್ಗಬೇಕು. ಪ್ರತಿಫಲ ದೇವರು ಕೊಡುತ್ತಾನೆ ಎಂಬತಕ್ಕಂಥ ಭರವಸೆ ನಮಗಿರಬೇಕು. ಒಂದು ವೇಳೆ ಹೀಗೆ ಮಾಡುವುದರಿಂದ ನಮ್ಮ ಪ್ರಾಣಕ್ಕೆ ಕುತ್ತಾಗಿದೆ ಎಂಬುದಾಗಿ ಅಂದುಕೊಂಡಾಗಲೂ ಸಹ ಈ ಒಂದು ಕಷ್ಟಕರವಾದ ದುಸ್ಸಾಹಸಕ್ಕೆ ಕೈ ಹಾಕಲು ಮುಂದೆ ಬರಬೇಕು. ಯಾಕೆಂದರೆ ಎಸ್ತೇರಳು ರಾಜನ ಮುಂದೆ ಹೋಗ್ತಕ್ಕಂಥ ದುಸ್ಸಾಹಸವನ್ನು ಮಾಡುತ್ತಾಳೆ. ಆಕೆ ಆಡ್ತಕ್ಕಂಥ ಕೊನೆಯ ಮಾತುಗಳು ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಸತ್ತರೂ ಸಾಯಬಹುದು, ಇದಕ್ಕೆ ಯಾವುದೇ ನಾನು ಷರತ್ತನ್ನು ಹಾಕಿಕೊಂಡಿಲ್ಲ, ಆದರೆ ನನ್ನ ಜನರನ್ನು ಉಳಿಸುವುದಕ್ಕೋಸ್ಕರ ಈ ಒಂದು ದುಸ್ಸಾಹಸಕ್ಕೆ ನಾನು ಕೈ ಹಾಕುತ್ತೇನೆ ಎಂಬುದಾಗಿ. ಯಾವುದು ಸರಿ ಕಾಣುತ್ತದೆ ಅದನ್ನು ಎಸ್ತೇರಳು ಮಾಡುವುದಕ್ಕೆ ಮುಂದಾದಳು. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನು ನಾವು ನಂಬಿಕೊಂಡಾಗ ನಮ್ಮ ಜೀವಿತದಲ್ಲಿ ಯಾವುದು ಸಹ ಆಕಸ್ಮಿಕವಲ್ಲ. ಆಕಸ್ಮಿಕವಾಗಿ ಯಾವುದು ಬರುವುದಿಲ್ಲ. ಯಾಕೆಂದರೆ ದೇವರ ಯೋಜನೆಯಂತೆ ನಮ್ಮ ಜೀವಿತವು ರೂಪಿಸಲ್ಪಡುತ್ತದೆ. ಈ ಸಮಯದಲ್ಲಿ ಈ ಪಾಠದ ಮೂಲಕವಾಗಿ ಎಸ್ತೇರಳ ಧೈರ್ಯವನ್ನು ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳೋಣ. ಆಕೆಯ ಗುಣಾತಿಶಯಗಳು ನಮಗೆ ಧೈರ್ಯವಾದ, ದೃಢವಾದ, ನಿಶ್ಚಯವಾದ ಒಂದು ಸ್ಥಿರ ನಿರ್ಧಾರವನ್ನು ಮಾಡಿಕೊಳ್ಳುವಂತೆ ಸ್ವಾಮಿ ನಮಗೆ ಸಹಾಯವನ್ನು ಮಾಡಲಿ. ಹೌದು ಪ್ರಿಯರೇ, ಎಸ್ತೇರಳ ಜೀವಿತದಲ್ಲಿ ಅನೇಕ ಪ್ರಸಂಗಗಳು ಬಂದವು, ಅನೇಕ ಸಮಸ್ಯೆಗಳು ಎದುರಾದವು, ಅನೇಕ ಕ್ಲಿಷ್ಟ ಪರಿಸ್ಥಿತಿ ಬಂತು. ಅದೆಲ್ಲವನ್ನು ಎದುರಿಸಿ ಧೈರ್ಯವಾಗಿ ನಿಂತಳು. ರಾಜನ ಮುಂದೆ ದುಷ್ಟ ಹಾಮಾನನ ದುಷ್ಕೃತ್ಯವನ್ನು ಹೇಳುವಷ್ಟು ಧೈರ್ಯವನ್ನು ಮಾಡಿಕೊಂಡಳು. ತನ್ನ ಜನರು ಪಡುತ್ತಿರುವ ಕಷ್ಟವು ನನ್ನ ಕಷ್ಟ ಎಂಬುದಾಗಿ ಅರಿತುಕೊಂಡಳು. ಆಕೆ ಎಷ್ಟು ದಿನ ಉಪವಾಸವಿದ್ದಳು, ಎಷ್ಟು ದಿನ ಊಟ ಮಾಡಿರಲಿಲ್ಲ, ಎಷ್ಟು ದಿನ ನಿದ್ದೆ ಮಾಡಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಆದರೆ ಖಂಡಿತವಾಗಿಯೂ ಆಕೆಯು ದೇವರಿಗೋಸ್ಕರ ಮಾಡಿದಂಥ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಆ ಪ್ರಾರ್ಥನೆ ಕೇಳಿದ ನಿಮಿತ್ತವಾಗಿ ಎಸ್ತೇರಳಿಗೆ ಪರಲೋಕದಿಂದ ಉತ್ತರವು ಸಿಕ್ಕಿತು, ರಾಜನಿಂದ ದಯೆ ದೊರಕಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇವತ್ತು ನಮ್ಮ ಅಧಿಕಾರಿಗಳ ಮುಂದೆ ನಾವು ಮಾತಾಡುವಾಗ, ಸತ್ಯವನ್ನು ನುಡಿಯುವಾಗ, ಧೈರ್ಯವನ್ನು ನುಡಿಯುವಾಗ ದೇವರನ್ನು ಆತುಕೊಳ್ಳಿರಿ. ದೇವರು ಅಧಿಕಾರಿಗಳ ಮನಸ್ಸಿನಲ್ಲಿ ಕರುಣೆಯನ್ನು ಹುಟ್ಟಿಸುತ್ತಾನೆ, ದಯೆಯನ್ನು ನೀಡುತ್ತಾನೆ. ನಮಗೆ ಸಿಗಬೇಕಾದ ಸರಿಯಾದ ಉತ್ತರ ಖಂಡಿತವಾಗಿಯೂ ಸಿಕ್ಕುವಂಥದ್ದಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಎಸ್ತೇರಳ ಬಗ್ಗೆ ಕಲಿತುಕೊಂಡಂಥ ಪಾಠಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಈ ಪಾಠದ ಮೂಲಕವಾಗಿ ನಾವು ಸಹ ಧೈರ್ಯಶಾಲಿಗಳಾಗಿದ್ದು ಬರುವ ಸಮಸ್ಯೆಗಳನ್ನು ಎದುರಿಸಿ ಪ್ರತಿಫಲಕ್ಕೆ ಹಂಜದೆ ಸತ್ಯಕ್ಕೋಸ್ಕರ ದೃಢವಾಗಿ ನಿಲ್ಲುವಂತೆ ನಮ್ಮೆಲ್ಲರನ್ನ ಸಿದ್ಧಪಡಿಸು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್.